ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಒಂದು ಸ್ಕಿಲ್ಸ್ ಫಾರ್ ದ ಫ್ಯೂಚರ್ ಅನ್ನುವಂಥದ್ದು, ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾಸ್ ವರ್ಕ್ ಫೋರ್ಸ್ ಲ್ಯಾಂಡ್ಸ್ಕೇಪ್ ಅನ್ನುವಂಥದ್ದು. ಅಂದ್ರೆ ಭವಿಷ್ಯದ ಒಂದು ಕೌಶಲ್ಯ ವರದಿ 2025 ಅನ್ನುವಂತಹ ಒಂದು ವರದಿಯನ್ನ ಇತ್ತೀಚೆಗೆ ನಾವೆಲ್ಲರೂ ಕೂಡ ನ್ಯೂಸ್ ನೋಡ್ತಾ ಇದ್ದೀವಿ. ಸೊ ಈ ವರದಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾಂಟೆಕ್ಸ್ಟ್ ಅನ್ನ ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು ಅಂತ ನೋಡ್ತಾ ಬಂದಾಗ, ಇತ್ತೀಚೆಗೆ ಕೇಂದ್ರ ಸಚಿವರಾದಂತಹ ಶ್ರೀ ಜಯಂತ್ ಚೌಧರಿ ಅವರು ಸ್ಕಿಲ್ಸ್ ಫಾರ್ ದ ಫ್ಯೂಚರ್ ಅಥವಾ ಭವಿಷ್ಯದ ಒಂದು ಕೌಶಲ್ಯ ವರದಿ ಅನ್ನುವಂತಹ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾಸ್ ವರ್ಕ್ ಫೋರ್ಸ್ ಲ್ಯಾಂಡ್ಸ್ಕೇಪ್ ಅನ್ನುವಂಥದ್ದು, ಅಂದ್ರೆ ಭಾರತದ ಒಂದು ಏನು ಶ್ರಮದಾಯಕ ಅಥವಾ ಶ್ರಮವರ್ಗವೇನಿದೆ ಅದರ ಒಂದು ಸ್ವರೂಪವನ್ನ ಬದಲಾಯಿಸುವಂತಹ ಅನ್ನುವಂತಹ ಒಂದು ಅಡಿಬರಹದೊಂದಿಗೆ ಈ ಒಂದು ಭವಿಷ್ಯದ ಕೌಶಲ್ಯ ವರದಿ ಅನ್ನುವಂತಹ ವರದಿಯನ್ನ ಬಿಡುಗಡೆ ಮಾಡಲಾಯಿತು. ಮುಖ್ಯವಾಗಿ ಸ್ಕಿಲ್ಲಿಂಗ್ ಇಸ್ ಟು ಬಿ ಅಂಡರ್ಸ್ಟುಡ್ ನಾಟ್ merely as a supply side intervention but as a demand driven, market aligned and outcome oriented ecosystem that addresses the evolving needs of industry and workforce. ಇದನ್ನ ಈ ಮಾತನ್ನ ಯೂನಿಯನ್ ಮಿನಿಸ್ಟರ್ ಆದಂತಹ ಶ್ರೀ ಜಯಂತ್ ಚೌಧರಿ ಅವರು ಹೇಳಿದ್ದಾರೆ. ಅಂದ್ರೆ ಸ್ಕಿಲ್ ಅನ್ನುವಂಥದ್ದು ಕೇವಲ ನಾವು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಪೂರೈಕೆ ಸೈಡ್ ಇಂದ ಅಂದ್ರೆ ಅಥವಾ ಸಪ್ಲೈ ಸೈಡ್ ಇಂದ ಮಾಡುವಂತ ಇಂಟರ್ವೆನ್ಷನ್ ಅಲ್ಲ, ಅದೊಂದನ್ನ ಡಿಮ್ಯಾಂಡ್ ಡ್ರಿವನ್ ಆದಂತಹ ಮಾರುಕಟ್ಟೆಯ ಒಂದು ಬೇಡಿಕೆಗಳಿಗೆ ಸಮಾನಾಂತರವಾಗಿರುವಂತಹ ಮತ್ತು ಏನು ಔಟ್ಕಮ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಎಕೋಸಿಸ್ಟಮ್ ಆಗಿರುತ್ತೆ. ನೂತನವಾದಂತಹ ತಂತ್ರಜ್ಞಾನವನ್ನ ಅನ್ವೇಷಣೆ ಮಾಡುತ್ತಾ ಇರುವಂತಹ ಕೈಗಾರಿಕೆಗಳ ಒಂದು ಬೆಂಬಲವಾಗಿ ಅದಕ್ಕೆ ವರ್ಕ್ ಫೋರ್ಸ್ ಅಲ್ಲಿ ಅಥವಾ ಶ್ರಮದಾಯಕ ಶ್ರಮಜೀವಿಗಳಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಸ್ಕಿಲ್ಲಿಂಗ್ ಬಗ್ಗೆ ಮಾತಾಡ್ತಾ ಬಂದಿದ್ದಾರೆ. ಮುಖ್ಯವಾಗಿ ನಾವು ಸ್ಕಿಲ್ ಅಂತ ನೋಡ್ತಾ ಬಂದಾಗ ನಿಮ್ಗೆಲ್ಲ ಕೂಡ ಕೌಶಲ್ಯ ಅಂತ ಕರಿತೀವಿ ಕನ್ನಡದಲ್ಲಿ. ಕೌಶಲ್ಯ ಅಂತ ಬಂದಾಗ ಕೇವಲ ಒಂದು ಸರ್ಟಿಫಿಕೇಟ್ಗಳನ್ನ ಹೊಂದಿರೋದಿಲ್ಲ. ನಾವು ಅಂದ್ರೆ ಎಜುಕೇಶನ್ಸ್ ನಾವೇನು ಓದಿರ್ತೀವಿ, ಅಥವಾ ಡಿಗ್ರಿ ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಪೋಸ್ಟ್ ಗ್ರಾಜುಯೇಷನ್ಗಳು ಕೂಡ ಆಗಿರ್ಬೋದು. ಈ ಪೋಸ್ಟ್ ಗ್ರಾಜುಯೇಷನ್ ಎಲ್ಲವೂ ಕೂಡ ನಾವು ಕೇವಲ ಒಂದು ಪ್ರಮಾಣ ಪತ್ರದಲ್ಲಿ ಡಿಗ್ರಿಗಳಲ್ಲೇ ಹೊಂದಿರ್ತೀವಿ. ಬಟ್ ನಮ್ಮ ಒಂದು ನಾವೇನು ಒಂದು ವಿದ್ಯೆಯನ್ನು ಪಡೆದಿರ್ತೀವಿ, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳಿಗೆ ನಾವು ಕೆಲಸ ಮಾಡಲು ಸ್ವತಂತ್ರವಾಗಿ ಕೆಲಸ ಮಾಡಲು ಅರ್ಹರಿಲ್ಲ. 1 or 2 years ನಮಗೆ ಒಂದು ಎಕ್ಸ್ಪೀರಿಯನ್ಸು, ಇಂಟರ್ವೆನ್ಷನ್ಸು ಅಥವಾ ಇಂಟರ್ವಲ್ಸ್ ಇವೆಲ್ಲವೂ ಕೂಡ ಬೇಕಾಗಿರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳುವಂಥದ್ದು ಈಗಿನ ಒಂದು ತಂತ್ರಜ್ಞಾನಕ್ಕೆ ಅಥವಾ ಈಗಿನ ಒಂದು ಶತಮಾನಕ್ಕೆ ಬೇಕಾದಂತಹ ಸ್ಕಿಲ್ಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ನಾವು ಅಳವಡಿಸ್ಕೊಳ್ಳೋದ್ರ ಮೂಲಕ, ಕಲಿಯೋದ್ರ ಮೂಲಕ ಹಿಂದಿಗೆ ಬೇಕಾದಂತಹ ವರ್ಕ್ ಫ್ಲೋಸ್ ಅನ್ನ ಕ್ರಿಯೇಟ್ ಮಾಡಿ ಆ ಮೂಲಕ ಒಂದು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನ ಹೆಚ್ಚು ಪಡೆಯುವಂತಹ ಕೆಲಸವನ್ನ ಆಗ್ಬೇಕಾಗಿರತ್ತೆ. ಸೊ ನಿಮ್ಗೆಲ್ಲ ಹೇಳಿದಾಗೆ ಆಗಲಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ ಹೇಳಿದೆ ನಾನು. ಯಾಕಂದ್ರೆ ಭಾರತ ವಿಶ್ವದ ಅತ್ಯಂತ ಕಿರಿಯ ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ದೇಶ ಅಂತಾನೆ ಕರಿತಾ ಬಂದ್ವಿ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಭಾರತ ನಂಬರ್ 1 ರಾಷ್ಟ್ರ ಆಗಿದೆ. ಯಾವುದ್ರಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರ ಭಾರತ ಅನ್ನೋದು ಗೊತ್ತಿರೋದು. ಬಟ್ ಈ ಹೆಚ್ಚು ಜನಸಂಖ್ಯೆ ಏನಿದ್ದಾರೆ ಇದೆಲ್ಲ ಬಹುಪಾಲು ಅಂದ್ರೆ ಅರೌಂಡ್ 19 to 59 ಏಜ್ ಗ್ಯಾಪ್ ಏನಿದೆ, ಇದು ಏಜ್ ಗ್ರೂಪ್ ಏನಿದೆ, ಈ ಗ್ರೂಪ್ ನಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಅಂದ್ರೆ ಅದು ಭಾರತ. ಸೊ ಆ ದೃಷ್ಟಿಯಿಂದಾಗಿ ಈ ಒಂದು ಮಾನವ ನಾಗರಿಕರನ್ನ ಅಥವಾ ಮಾನವರ ಒಂದು ಶ್ರಮಿಕರನ್ನ ಬೆಳೆಸ್ಕೊಂಡು ಆರ್ಥಿಕವಾಗಿ ಮುನ್ನುಗ್ಗುವತ್ತ, ಆರ್ಥಿಕವಾಗಿ ಸದೃಢವಾಗುವತ್ತ ಭಾರತ ತನ್ನ ಒಂದು ಗಮನವನ್ನ ಹರಿಸಬೇಕಾಗಿದೆ. ಅಂಡ್ ಆರ್ಥಿಕ ಬೆಳವಣಿಗೆ ಅಂತ ನಿಮ್ಗೆಲ್ಲ ಹೇಳಿದಾಗೆ ಈ ಜನಸಂಖ್ಯೆ ಅನ್ನುವಂಥದ್ದು ಡೆಮೋಗ್ರಾಫಿಕ್ ಡಿವಿಡೆಂಡ್ ಅನ್ನು ಬಳಸಿಕೊಂಡು ಆರ್ಥಿಕವಾಗಿ ಬೆಳೆಯುವಂಥದ್ದು, ಉದ್ಯೋಗಗಳ ಒಂದು ಬೇಡಿಕೆಯನ್ನು ಹೆಚ್ಚಿಸುವಂಥದ್ದು ಅಂಡ್ ಜಾಗತಿಕವಾಗಿ ಒಂದು ಕಾಂಪಿಟೇಟಿವ್ನೆಸ್ನ ಅಥವಾ ಸ್ಪರ್ಧಾತ್ಮಕತೆಯನ್ನ ಹೆಚ್ಚಳ ಮಾಡುವಂಥದ್ದು ನಮಗೆ ಮುಖ್ಯವಾಗಿ ಈ ಕೌಶಲ್ಯ ಅನ್ನುವಂಥದ್ದು ಡ್ರೈವ್ ಮಾಡುತ್ತೆ. ಅದು ಕೌಶಲ್ಯ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅನ್ನುವಂಥದ್ದು ನಿಮಗೆ. ಅಂಡ್ ಈ ವರದಿನಲ್ಲಿರುವಂತಹ ಒಂದು ಕೀ ಫೈಂಡಿಂಗ್ಸ್ ಏನೇನು ಅಥವಾ ಪ್ರಮುಖವಾದಂತಹ ಸಂಶೋಧನೆಗಳು ಏನೇನು ಅಂತ ಬಂದಾಗ, ಒಂದು ಕೌಶಲ್ಯ ಮಟ್ಟದ ವಿತರಣೆ ಅಂತ ಕರಿತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 88% ಅಷ್ಟು ಜನ ಕಡಿಮೆ ಸಾಮರ್ಥ್ಯದ ಉದ್ಯೋಗಗಳಲ್ಲಿದ್ದಾರೆ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಅವ್ರ ನೆಸೆಸಿಟಿ ಏನಿದೆ ಅದಕ್ಕಿಂತಲೇ ಕಮ್ಮಿನಲ್ಲಿ ಒಂದು ಸ್ಕಿಲ್ಸ್ ಅನ್ನ ಹೊಂದಿದ್ದಾರೆ ಇರುವಂತಹ ಉದ್ಯೋಗಿಗಳಲ್ಲಿ ಅನ್ನುವಂಥದ್ದು. ಕೇವಲ ಅರೌಂಡ್ 10 to 12% ಅಷ್ಟು ಮಾತ್ರನೇ ಒಂದು ಹೆಚ್ಚಿನ ಕೌಶಲ್ಯನ, ಹೈ ಕೌಶಲ್ಯವನ್ನ ಅಥವಾ ಹೈ ಸ್ಕಿಲ್ಸ್ ಅನ್ನ ಹೊಂದಿರುವಂತಹ ಕೆಲಸಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸೊ ಇದು ನಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗತ್ತೆ. ಅಂಡ್ ಇನ್ನೊಂದು ಕೌಶಲ್ಯಗಳ ಹೊಂದಾಣಿಕೆ ಆಗ್ತಿಲ್ಲ ಅನ್ನುವಂಥದ್ದು. ಅಂದ್ರೆ ಅರೌಂಡ್ 8.2% ಅಷ್ಟು ಪದವೀಧರರು ಏನಿದ್ದಾರೆ ಅವ್ರು ಮಾತ್ರ ತಮ್ಮ ಒಂದು ಎಜುಕೇಶನ್ಗಳಿಗೆ ಅಥವಾ ತಮ್ಮ ಸ್ಕಿಲ್ಗಳಿಗೆ ಒಂದು ಸರಿ
ಹೊಂದುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಉಳಿದವರು ಮೋರ್ ದೆನ್ 50% ಅಷ್ಟು ಪೀಪಲ್ಗಳು ಸೊ ಅಂದ್ರೆ ಅವರ ಒಂದು ಕಡಿಮೆ ಕೌಶಲ್ಯದ ಅವರು ಹೊಂದಿರುವಂತಹ ಕೌಶಲ್ಯಗಳಿಗೆ ವಿರುದ್ಧವಾಗಿ ಅದಕ್ಕೆ ಹೊರತಾಗಿ ಬೇರೆ ಕೆಲಸಗಳಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದಷ್ಟು ಅಂಕಿಅಂಶಗಳನ್ನು ಕೂಡ ಈ ವರದಿ ಕಂಡುಹಿಡಿದಿದೆ. ಅಂಡ್ ಅದ್ರ ಜೊತೆಗೆ ನಮಗೆ ಬೇಕಾದಂತಹ ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣ ಅಂಡ್ ತರಬೇತಿ ಅಂತ ನಾವೇನ್ ಕರಿತೀವಿ, ಅದನ್ನ ಇಂಗ್ಲಿಷ್ ಅಲ್ಲಿ TVET ಅಂತ ಕೂಡ ಕರಿತೀವಿ. ಅಂದ್ರೆ ಟೆಕ್ನಿಕಲ್ ಅಂಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅನ್ನುವಂತಹ ಒಂದು ನಮಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಕೇವಲ ಎಲ್ಲರಿಗೂ ಕೂಡ ನಿಮ್ಗೆ ಲೈಕ್ ಅಲ್ಲಿ ಇಲ್ಲಿ ಲೈಕ್ ಅಂದ್ರೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಷ್ಟೇ, ಬಟ್ ಅಂದ್ರೆ ನಾವು ಡಿಗ್ರಿ ಸರ್ಟಿಫಿಕೇಟ್, ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್ಗಳು ಸಿಗ್ತಾ ಇದೆ. ಬಟ್ ನಮಗೆ ಬೇಕಾದಂತಹ ನಿಜವಾಗಿ ಬೇಕಾದಂತಹ ತಾಂತ್ರಿಕವಾದಂತಹ ಮತ್ತು ವೃತ್ತಿಪರವಾದಂತಹ ಶಿಕ್ಷಣಗಳು ಏನೇನಿದಾವೆ ಅದಕ್ಕೆ ನಮಗೆ ಆ ಭಾರಿಯಾದಂತಹ ಅಂತರವನ್ನ ನೋಡ್ತಾ ಇದ್ದೀವಿ. ಅಂಡ್ ಕೌಶಲ್ಯ ಮಟ್ಟದಲ್ಲಿ ಕೂಡ ತುಂಬಾನೇ ಲೈಕ್ ಅಸಮಾನತೆಯನ್ನು ನೋಡ್ತಾ ಇದೀವಿ. ಅಂದ್ರೆ ಲೈಕ್ ಕೌಶಲ್ಯವನ್ನ ಸ್ಕಿಲ್ಸ್ಗಳನ್ನ 1, 2, 3, 4 ಅಂತ 4 ಸೆಕ್ಟರ್ಗಳಾಗಿ ನಾವು ಯೂಶಲಿ ಡಿವೈಡ್ ಮಾಡ್ತಾ ಬರ್ತೀವಿ. 1 and 2 ಇರೋದಂತೂ ವಾರ್ಷಿಕವಾಗಿ ಕೇವಲ 1,26 ಹಣದಷ್ಟು ಮಾತ್ರ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಅದೇ ನಾವು ಸ್ಕಿಲ್ 3 and 4 ಬಂದಾಗ ಮೋರ್ ದೆನ್ 4 lakhs ವರೆಗೂ ಕೂಡ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಅಂಡ್ ವಲಯ ಕೇಂದ್ರಿತವಾದಂತಹ ಒಂದು ಕೇಂದ್ರೀಕರಣ ಅಂತ ಕರಿತೀವಿ, ಅಂದ್ರೆ ಸೆಂಟ್ರಲೈಸೇಷನ್. ಅಂದ್ರೆ ಈ ಅರೌಂಡ್ ಏನು TVET ಅಂತ ನಮಗೆ ಕರೆದೋ ಅಥವಾ ವೃತ್ತಿಪರ ದಾಖಲಾತಿಗಳೇ ಅಂತ ಕರೆದೋ, ಇಲ್ಲಿ ವೃತ್ತಿಪರ ಶಿಕ್ಷಣ ತರಬೇತಿ ಏನಂತ ಹೇಳ್ದೋ, ಸೊ ಅರೌಂಡ್ ಕೇವಲ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, IT ಆಗಿರ್ಬೋದು, ಜವಳಿ ಆಗಿರ್ಬೋದು, ಆರೋಗ್ಯ ಮತ್ತು ಜೀವ ವಿಜ್ಞಾನ ಆಗಿರ್ಬೋದು, ಲೈಕ್ ಸೌಂದರ್ಯ ಮತ್ತು ವೆಲ್ನೆಸ್ ಇಂಡಸ್ಟ್ರಿಗಳೇನಿದೆ ಇದಕ್ಕೆ ಸಂಬಂಧಪಟ್ಟವ್ರು ಮಾತ್ರನೇ ಹೆಚ್ಚಿನ ಒಂದು ವೊಕೇಶನಲ್ ಟ್ರೈನಿಂಗ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮಿಕ್ಕಿದವರು ಹೆಚ್ಚು ಆ ವೊಕೇಶನಲ್ ಟ್ರೈನಿಂಗ್ ಅನ್ನ ಪಡ್ಕೋತಾ ಇಲ್ಲ. ಅಂಡ್ ಪ್ರಾದೇಶಿಕವಾಗಿ ಕೂಡ ತುಂಬಾನೇ ಅಸಮಾನತೆಯನ್ನ ಕಾಣುವಂಥದ್ದು. ಬಿಹಾರ, ಅಸ್ಸಾಂ ಅಲ್ಲಿ ಕಡಿಮೆ ಕೌಶಲ್ಯವನ್ನ, ಕಡಿಮೆ ಸ್ಕಿಲ್ಗಳನ್ನು ಹೊಂದಿರುವಂತಹ ಉದ್ಯೋಗಗಳು ಹೆಚ್ಚಳವನ್ನು ಹೊಂದಿದ್ದಾರೆ. ಅದೇ ಕೇರಳ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಕರ್ನಾಟಕಗಳಾಗಿರ್ಬೋದು, ಇಲ್ಲಿ ನಾವು 3 ಮತ್ತು 4ನೇ ಒಂದು ಸಾಲಿನ ಹೆಚ್ಚಿನ ಒಂದು ಸ್ಕಿಲ್ಗಳನ್ನು ಹೊಂದಿರುವಂತಹ ಉದ್ಯೋಗಿಗಳನ್ನ ನೋಡ್ತಾ ಬಂದಿರ್ತೀವಿ. ಅದ್ರ ಜೊತೆಗೆ ಶೈಕ್ಷಣಿಕ ಒಂದು ಪರಿವರ್ತನೆಯ ಸವಾಲುಗಳಂತ ಕೂಡ ಕರ್ಕೋತೀವಿ. ಅಂದ್ರೆ ಮಾಧ್ಯಮಿಕದಿಂದ ಉತ್ತಮ ಅಥವಾ ಉನ್ನತ ಮಾಧ್ಯಮಿಕ ಹಂತಕ್ಕೆ ಪರಿವರ್ತನೆಯನ್ನು ದುರ್ಬಲವಾಗಿದೆ ಅನ್ನುವಂಥದ್ದು. ಸೊ ಹೆಚ್ಚಿನ ಒಂದು ಲೈಕ್ ಏನೋ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರಲ್ಲಿ ಭಾರತ ಎಡುತ್ತಿದೆ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ. ಅಂಡ್ ಸೆಕ್ಟರ್ ಸ್ಪೆಸಿಫಿಕ್ ಆದಂತಹ ಒಂದು ವರ್ಕ್ ಫೋರ್ಸ್ ಅನ್ನ ಲೈಕ್ ರೆಡಿ ಮಾಡೋದ್ರಲ್ಲಿ ಕೂಡ ನಾವು ಕೊರತೆಯನ್ನು ಬೀಳ್ತಾ ಇದೀವಿ. ವರದಿಯಾಗಿ ನಿರ್ದಿಷ್ಟವಾದಂತಹ ಒಂದು ಕಾರ್ಯಪಡೆಯ ಸಿದ್ಧತೆಯಲ್ಲಿ ಕೊರತೆಯನ್ನು ಇದ್ದಿದ್ವಿ ಎಷ್ಟು ರಿಪೋರ್ಟ್ಗಳನ್ನ ಕೊಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಈ ಲೈಕ್ ಭಾರತದಲ್ಲಿ ಕೌಶಲ್ಯಕ್ಕೆ ಅಥವಾ ಸ್ಕಿಲ್ಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವ್ಯಾವು, ಸವಾಲುಗಳು ಯಾವ್ಯಾವು ಅಂತ ಬಂದಾಗ ನಾವು ಇರುವಂತಹ ಅಥವಾ ಬೇಕಿರುವಂತಹ ಕೌಶಲ್ಯಕ್ಕೂ ನಾವು ಪಡೆದಿರುವಂತಹ ಶಿಕ್ಷಣಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾವು ಅವಾಗ್ಲಿಂದ ಹೇಳಿದ ಹಾಗೆ ಡಿಗ್ರಿಗಳನ್ನ ಪಡೆದಿರ್ತೀವಿ ಅಥವಾ ಇನ್ನೇನೋ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿಯನ್ನ ಪಡೆದಿರ್ತೀವಿ, ಬಟ್ ಒಂದು ಹುದ್ದೆಯನ್ನ ಮಾಡೋದಕ್ಕೆ ಅಥವಾ ಒಂದು ಹುದ್ದೆಯನ್ನ ಅಲಂಕರಿಸೋದಕ್ಕೆ ಬೇಕಾದಂತಹ ಸ್ಕಿಲ್ಗಳು ನಮ್ಮಲ್ಲಿ ಇರೋದಿಲ್ಲ. ಸೊ ಆ ಹೊಂದಾಣಿಕೆ ಇಲ್ಲದಲ್ಲೇ ಇರುವಂಥದ್ದು. ಅಂಡ್ TVET ಅಥವಾ ಟೆಕ್ನಿಕಲ್ ಅಂಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತ ನಾವೇನು ಹೇಳಿದೋ ಇದು ತುಂಬಾನೇ ದುರ್ಬಲವಾಗಿರುತ್ತೆ ಅಥವಾ ಹೆಚ್ಚಿನ ಒಂದು ಉದ್ಯಮಗಳ ಜೊತೆ ಲಿಂಕ್ ಅನ್ನ ಅದು ಸಂಪರ್ಕವನ್ನ ಹೊಂದದಲ್ಲೇ ಇರುವಂತದ್ದು. ಅಂಡ್ ಅನೌಪಚಾರಿಕ ಉದ್ಯೋಗಗಳು ಹೆಚ್ಚಳ ಇರುವಂತದ್ದು. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಹೆಚ್ಚಿನ ಒಂದು ಉದ್ಯೋಗ ಫೋರ್ಸ್ಗಳು ಏನಿದೆ ಇವರೆಲ್ಲೂ ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಅಂದ್ರೆ ಒಂದು ಸಣ್ಣ ಪ್ರಮಾಣದ ಅಂದ್ರೆ ಲೈಕ್ ಸೂಕ್ಷ್ಮ ಪ್ರಮಾಣದ ಉದ್ಯೋಗಗಳಲ್ಲಿ ತೊಡೆದುಕೊಂಡು ಕಡಿಮೆ ಆದಾಯವನ್ನ ಗಳಿಸ್ತಾ ಇರೋರು ಹೆಚ್ಚಿನ ಜನರಲ್ಲಿ ಇರ್ತಾರೆ. ಅಂಡ್ ಪ್ರಾದೇಶಿಕವಾಗಿ ಹೆಚ್ಚಿನ ಒಂದು ಅಸಮತೋಲನ ಇರ್ಬೋದು ಅಥವಾ ಹೆಚ್ಚಿನ ಒಂದು ಮೈಗ್ರೇಷನ್ ವಲಸೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಸ್ಕಿಲ್ ನ ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮನ್ನ ತಡೆಗಟ್ಟುವಂತಹ, ಇದ್ರ ಜೊತೆಗೆ ಡೇಟಾ ಅಥವಾ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಅಂತರಗಳು ಏನಿವೆ, ಸೊ ಇವೆಲ್ಲವೂ ಕೂಡ ನಮಗೆ ಭಾರತದಲ್ಲಿ ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ಅದನ್ನು ಕನ್ಸಿಡರ್ ಮಾಡ್ತಾ ಬಂದಿರ್ತೀವಿ. ಅಂಡ್ ಈ ವರದಿ ಒಂದಷ್ಟು ಶಿಫಾರಸುಗಳನ್ನ ಸಜೆಷನ್ಗಳನ್ನ ಕೂಡ ಕೊಟ್ಟಿದೆ. ಆ ಯಾವ್ಯಾವ ಸಜೆಷನ್ಸ್ ಅಥವಾ ಶಿಫಾರಸುಗಳು ಅಂತ ಬಂದಾಗ ಮೊದಲಿಗೆ ಸಾಂಸ್ಥಿಕವಾದಂತಹ ಸುಧಾರಣೆಗಳನ್ನ ಮಾಡುವಂಥದ್ದು, ಕೌಶಲ್ಯದ ಒಂದು ಅಂತರ ಸಮೀಕ್ಷೆಗಳನ್ನ ಮೊದಲು ಪ್ರಾರಂಭ ಮಾಡಿ ಅದ್ರ ಜೊತೆಗೆ ರಿಯಲ್ ಟೈಮ್ ಏನು ಪಾಲಿಸಿ ಇನ್ಪುಟ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ನೈಜ ಸಮಯದ ನೀತಿ ಒಳಸುರಿಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಕೌಶಲ್ಯ ದಂತಾಂಶ ಅನ್ನೋ ಒಂದು ಭಂಡಾರವನ್ನ ಒಂದು ಸೆಲ್ ಅನ್ನ ರಚಿಸುವಂಥದ್ದು. ಆ ಮೂಲಕ ಸಾಂಸ್ಥಿಕವಾಗಿ ಸ್ಕಿಲ್ ಅಂದ್ರೆ ಏನು, ಹೇಗೆ ಬೇಕು, ಎಷ್ಟು ಬೇಕು, ಈ ಪ್ರಮಾಣದಲ್ಲಿ ಒಂದು ಅಧ್ಯಯನ ಮಾಡೋದಕ್ಕೆ ಸಾಂಸ್ಥಿಕ ಸುಧಾರಣೆಗಳನ್ನ ಇದು ಮಾಡುವಂಥದ್ದು. ಇದ್ರ ಜೊತೆಗೆ ಒಂದು ಪಠ್ಯಕ್ರಮದ ಕೂಲಂಕುಷ ಪರೀಕ್ಷೆ ಅಂತ ಕರಿತೀವಿ. ಅಂದ್ರೆ ನಮ್ಮಲ್ಲಿ ಇರುವಂತಹ ಲೈಕ್ ಏನು ಎಜುಕೇಶನ್ ಸಿಸ್ಟಮ್ ಏನಿದೆ ಅದನ್ನ ರಿಫಾರ್ಮ್ಸ್ ಅನ್ನ ಮಾಡುವಂಥದ್ದು. ಪಠ್ಯಕ್ರಮದಲ್ಲಿ ಕೂಲಂಕುಷವಾಗಿ ನಮ್ಗೆಲ್ಲವನ್ನು ಚೆಕ್ ಮಾಡಿ ಎಷ್ಟು ನೆಸೆಸಿಟಿ ಇದೆ, ಎಷ್ಟು ನೆಸೆಸಿಟಿ ಇಲ್ಲ, ಅಥವಾ ಯಾವ್ಯಾವನ್ನೆಲ್ಲ ಅಪ್ಗ್ರೇಡ್ ಮಾಡ್ಕೋಬೇಕು, ಯಾವ್ಯಾವೆಲ್ಲ ರಿಫಾರ್ಮ್ಸ್ ತರಬೇಕು ಅನ್ನುವಂತಹ
ಒಂದಷ್ಟು ಸುಧಾರಣೆಗಳನ್ನು ನೋಡುವಂಥದ್ದು ಅಂಡ್ ಅದ್ರ ಜೊತೆಗೆ ಟೆಕ್ನಿಕಲ್ ಅಂಡ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸಂಬಂಧಪಟ್ಟಂತೆ ಒಂದಷ್ಟು ಪುನರುಜ್ಜೀವನವನ್ನ ಅಥವಾ ರಿಫಾರ್ಮ್ ಅನ್ನ ಈ ಕ್ಷೇತ್ರದಲ್ಲೂ ಕೂಡ ನಾವು ಅದನ್ನ ಮಾಡ್ಕೋಬೇಕಾಗತ್ತೆ ಅಂಡ್ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನ ಕೊಡುವಂಥದ್ದು. ಸೊ ಮುಖ್ಯವಾಗಿ ಎಲ್ಲರೂ ಕೂಡ ಲೈಕ್ PUC ಅಂಡ್ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ್ರೆ ಎಷ್ಟೋ ಜನ ಇರ್ತಾರೆ, ಆದಷ್ಟು ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡುವಂತಹ ಅದ್ರ ಜೊತೆಗೆ ವೃತ್ತಿಪರವಾದಂತಹ ಒಂದು ಶಿಕ್ಷಣವನ್ನು ಪಡೆಯೋದಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡುವಂಥದ್ದು. ಇವೆಲ್ಲದರ ಜೊತೆಗೆ ಸಮಗ್ರವಾದಂತಹ ಮತ್ತು ಟಾರ್ಗೆಟೆಡ್ ನಾವು ಕೌಶಲ್ಯಗಳಿರ್ತವೆ, ಸ್ಕಿಲ್ಗಳೇನಿರ್ತವೆ ಆ ಮಿಷನ್ಗಳ ಮೂಲಕ ಹೆಚ್ಚೆಚ್ಚು ರಾಜ್ಯಗಳನ್ನು ಸಬಲೀಕರಣಗೊಳಿಸುವಂಥದ್ದು. ಅದರ ಮೂಲಕ ಮಹಿಳೆಯರಾಗಿರ್ಬೋದು ಅಥವಾ ಲೈಕ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಾಗಿರ್ಬೋದು ಅಥವಾ ಲಾಜಿಸ್ಟಿಕ್ ಮತ್ತು ಆರೋಗ್ಯ ರಕ್ಷಣೆಗೆ ಸಂಬಂಧಪಟ್ಟಂತಹ ಒಂದು ಸನ್ರೈಸಿಂಗ್ ಇಂಡಸ್ಟ್ರಿ ಅಂತ ನಾವೇನು ಕೊಡ್ತೀವಿ, ಈ ವಲಯಗಳ ಮೇಲೆ ಹೆಚ್ಚು ಒಂದು ಲೈಕ್ ಕಾನ್ಸಂಟ್ರೇಷನ್ ಮಾಡುವ, ಕೇಂದ್ರೀಕರಿಸುವಂತಹ ಕೆಲಸವನ್ನು ಮಾಡ್ತಾ ಬರುವಂಥದ್ದು ಶಿಫಾರಸುಗಳನ್ನ ಇದೆ. ಇದಿಷ್ಟು ಸ್ಕಿಲ್ ಫಾರ್ ಫ್ಯೂಚರ್ ಅಥವಾ ಭವಿಷ್ಯದ ಒಂದು ಕೌಶಲ್ಯ ವರದಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಭಾವಿಸ್ತಾ ಈ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.